ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಆರಾಮವಾಗಿದ್ದೀರಿ ಅಂದ್ಕೊಳ್ತೇನೆ. ಇವತ್ತೊಂದು ಹೊಸ ಇನ್ಫಾರ್ಮೇಷನ್ನೊಂದಿಗೆ ನಾನು ಬಂದಿದ್ದೇನೆ. ಈ ಚೆಲುವೆಯ ರಹಸ್ಯವನ್ನು ತಿಳಿಯಬೇಕಾದರೆ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಹೂವಿನಲ್ಲಿ 100 ನಗು. ಈ ಹೂವಿನ ಸೌಂದರ್ಯ ನೋಡಿದರೆ ಮನವೇ ಮಂತ್ರಮುಗ್ಧ. ನಮ್ಮೆಲ್ಲರ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುವ ರೂಪಸಿ ಅವಳೇ ಕಿಸ್ಕಾರ. ಹೌದು ಸ್ನೇಹಿತರೆ, ಕಿಸ್ಕಾರ ಎಂಬುದು ಇವಳ ಕನ್ನಡದ ಹೆಸರಾದರೆ ಪಾರಂತಿ ಬಿಂದುಕ ಎಂಬುದು ಸಂಸ್ಕೃತದ ನಾಮಧೇಯ. ವೈಜ್ಞಾನಿಕವಾಗಿ ಇವಳನ್ನು ಇಕ್ಸೋರಾ ಕಾಕ್ಸಿನಿಯಾ ಎಂಬುದಾಗಿ ಕರೆಯಲಾಗುತ್ತದೆ. ಅಲ್ಲದೆ ಇವಳಿಗೆ ತುಳುವರು ಇಟ್ಟ ಹೆಸರು ಕೇಪುಳ. ದಕ್ಷಿಣ ಭಾರತದ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಗೊಂಚಲು ಗೊಂಚಲಾಗಿ ಅರಳುವ ದಟ್ಟವಾದ ಕೆಂಪು ಹೂವಿನ ಪೊದೆ ಸಸ್ಯ ಇದಾಗಿದೆ. ಇನ್ನು ತುಳುನಾಡಿನ ಗದ್ದೆ, ಗುಡ್ಡ, ಮನೆಯ ಸುತ್ತಮುತ್ತ ಕಂಡುಬರುವ ಇವಳು ಇಂದಿನ ಆಧುನಿಕ ಭರಾಟೆಯ ಕಾಲಘಟ್ಟದಲ್ಲಿ ನಶಿಸಿ ಹೋಗುತ್ತಿದ್ದಾಳೆ ಅನ್ನುವುದು ಕೂಡ ಅಷ್ಟೇ ಸತ್ಯ. ಈ ವೈಯಾರಿಯಲ್ಲಿ ಹೇರಳವಾಗಿರುವ ಮಕರಂದವು ಜೇನುಹುಳುಗಳು, ಚಿಟ್ಟೆಗಳು, ದುಂಬಿಗಳು ಮತ್ತು ಹಮ್ಮಿಂಗ್ ಬರ್ಡ್ಗಳಂತಹ ಸಣ್ಣ ಪಕ್ಷಿಗಳನ್ನು ಅಯಸ್ಕಾಂತದಂತೆ ಆಕರ್ಷಿಸುತ್ತದೆ. ಬೇಸಿಗೆಯಲ್ಲಿ ಕಡು ಬಿಸಿಲಿನಲ್ಲಿಯೂ ಕೂಡ ಸ್ವಲ್ಪ ಪ್ರಮಾಣದ ನೀರನ್ನು ಕುಡಿದು ಜೀವಿಸಬಲ್ಲಳು. ಈ ಮೋಹನಾಂಗಿಯನ್ನು ಅಲಂಕಾರಿಕ ಗಿಡಗಳಾಗಿ ನಿಮ್ಮೆಲ್ಲರ ಮನೆಗಳಲ್ಲಿಯೂ ಬೆಳೆಸಬಹುದು. ಇನ್ನು ಧಾರ್ಮಿಕವಾಗಿ ನೋಡುವುದಾದರೆ ತ್ರಿಕಾಲ ಪೂಜೆ, ದುರ್ಗಾ ಪೂಜೆಗಳಂತಹ ಕೆಲವೊಂದು ದೇವರ ಪೂಜೆಗಳಲ್ಲಿ ಇವಳದ್ದೇ ಪಾರುಪತ್ಯ. ಅಲ್ಲದೆ ತುಳುನಾಡಿನ ದೈವಾರಾಧನೆಯಲ್ಲಿಯೂ ಇವಳ ಪಾತ್ರ ಮಹತ್ವದ್ದು. ಇತ್ತ ವೈದ್ಯಕೀಯ ಲೋಕದಲ್ಲಿಯೂ ತನ್ನ ಸಹಾಯ ಹಸ್ತವನ್ನು ಚಾಚಲು ಮುಂದಾಗುತ್ತಾಳೆ. ನಮ್ಮ ಪೂರ್ವಜರ ಕಾಲದಲ್ಲಿ ಇವಾಗಿನ ಹಾಗೆ ಆಸ್ಪತ್ರೆಗಳಿಗೆ ರೋಗ ಬಂದಾಗ ಹೋಗುತ್ತಿರಲಿಲ್ಲ. ಅಲ್ಲದೆ ಇವಾಗಿನ ಹಾಗೆ ಆಗ ಹೈಟೆಕ್ ಆಸ್ಪತ್ರೆಗಳಾಗಲಿ ಮೆಡಿಸಿನ್ಗಳಾಗಲಿ ಇರಲಿಲ್ಲ. ಬದಲಾಗಿ ಕಾಡು ಗುಡ್ಡಗಳಲ್ಲಿ ಸಿಗುವ ನಾರು, ಬೇರು, ಸುಮಗಳನ್ನು ತಂದು ಔಷಧಿಯಾಗಿ ಉಪಯೋಗಿಸಿ ತಮಗೆ ಬಂದ ಕಾಯಿಲೆಗಳನ್ನು ನಿವಾರಿಸಿಕೊಳ್ಳುತ್ತಿದ್ದರು. ಅಂತಹ ನಾಟಿ ವೈದ್ಯ ಪದ್ಧತಿಯಲ್ಲಿ ಇಂದಿಗೂ ಇವಳು ತನ್ನ ಸ್ಥಾನವನ್ನು ಗಟ್ಟಿಯಾಗಿ ಉಳಿಸಿಕೊಂಡಿದ್ದಾಳೆ. ತಲೆಹೊಟ್ಟು, ಕಜ್ಜಿ, ಅತಿಸಾರ, ಗಾಯಗಳನ್ನು ಗುಣಪಡಿಸಲು ನಮ್ಮ ಪೂರ್ವಿಕರು ಬಳಸುತ್ತಿದ್ದರು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಶಿಶುಗಳಿಗೆ ಈಗಿನ ಕಾಲದಲ್ಲಿ ಇರುವ ಹಾಗೆ ಬಿ ಕಾಂಪ್ಲೆಕ್ಸ್ ಡ್ರಾಪ್ಸ್ಗಳು ಇರಲಿಲ್ಲ. ಆವಾಗ ಇವಳ ಕೇಸರ ತೆಗೆದು ಕೊಡಲಾಗುತ್ತಿತ್ತು. ನಿಜವಾಗಿ ಹೇಳುವುದಾದರೆ ಧನ್ವಂತರಿ ದೇವನ ನಿಷ್ಠಾವಂತ ಆಜ್ಞಾಪಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಇತ್ತ ಅಡುಗೆ ಮನೆಯಲ್ಲಿಯೂ ಇವಳ ಕೊಡುಗೆ ಅಪಾರ. ಇವಳನ್ನು ತಂಬುಳಿ ತಯಾರಿಸಲು ಉಪಯೋಗಿಸುತ್ತಾರೆ. ಈ ಸುರಸುಂದರಾಂಗಿಯು ಕಡುಗೆಂಪು, ಹಳದಿ, ಗುಲಾಬಿ ಮತ್ತು ಕಿತ್ತಳೆ ಬಣ್ಣದಲ್ಲಿ ರಾರಾಜಿಸುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಗೊಂಚಲು ಗೊಂಚಲಾಗಿ ಅರಳುವ ಅಪ್ಸರೆ ಕಿಸ್ಕಾರಳ ವಿಶೇಷತೆ. ಇವಳನ್ನು ನಿಮ್ಮ ಕೈತೋಟದಲ್ಲಿ ಬೆಳೆಸಿದರೆ ಕೈತೋಟದ ಅಂದವನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಳು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನೂ ಕೆಲವೊಂದು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮ್ಮನ್ನು ಬೆಂಬಲಿಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಸಿರು ಬೆಳೆಸಿ, ಪರಿಸರ ಉಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟೊಂದು ವಿಷಯಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.